ಹಿರಿಯೂರು ತಾಲೂಕಿನ ಬೇತೂರುಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ 3 ಕೊಠಡಿಗಳು ಮಳೆಯಿಂದಾಗಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮಕ್ಕಳ ಸುರಕ್ಷತೆಗಾಗಿ ಈಗಾಗಲೇ PWD ಇಲಾಖೆಯ ಸಹಾಯಕ ಕಾರ್ಯಪಾಲಕರು ಅಭಿಯಂತರರು 2021ರಲ್ಲಿ ಈ ಕೊಠಡಿ ಹಾಳಾಗಿದೆ, ಇದನ್ನು ಉಪಯೋಗ ಮಾಡಲು ಅನರ್ಹ ಎಂಬುದಾಗಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ವರದಿ ಕೊಟ್ಟಿರ್ತಾರೆ. ಆದರೂ ಕೂಡ 4 ವರ್ಷಗಳ ಕಾಲ ಇದ್ರ ಬಗ್ಗೆ ಯಾರೂ ಗಮನ ಹರಿಸಲ್ಲ. ಆದರೆ ಈಗ ಸಾರ್ವಜನಿಕರ ಅರ್ಜಿಗಳಿಗೆ ಸ್ಪಂದಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದಕ್ಕೆ ಪರ್ಯಾಯವಾಗಿ ಪಂಚಾಯಿತಿಯವರು ಈ ಕೊಠಡಿಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಒಳ್ಳೆ ವಿಷಯ. ಈಗ ಬಂದಿರತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂತಹ ನಿರ್ಧಾರ ಮಾಡಿರುವುದು ಒಳ್ಳೆಯ ಅಭಿಪ್ರಾಯ ಅಂತ ಹೇಳ್ಬೋದು. ಜೊತೆಗೆ ಇದು ಮಳೆಗಾಲ, ಹಾಗಾಗಿ ಈ ಥರ ಯಾವ್ಯಾವ ಶಾಲೆಗಳೆಲ್ಲ ಹಾಳಾಗಿದೆ, ಪಾಳು ಬಿದ್ದಿದೆ, ದಯವಿಟ್ಟು ಎಲ್ಲರೂ ಅರ್ಜಿಯನ್ನು ಕೊಟ್ಟು ಈ ರೀತಿಯಾದ ಅನುಮತಿಯನ್ನು ಪಡೆದು ಮಕ್ಕಳಿಗೆ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಬಹುದು. ಹಾಗಾಗಿ SDMC ಕಮಿಟಿಯವರು ಮತ್ತು ಪಂಚಾಯಿತಿಯವರು ಈ ರೀತಿ ಇರ್ತಕ್ಕಂಥ ಶಾಲೆಗಳನ್ನು ನಿಮ್ಮ ಭಾಗದಲ್ಲಿ ಗುರುತು ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಸುತ್ತೋಲೆಯನ್ನು ಹೊಡೆಸ್ಕೊಂಡು ನೀವು ಇಂತಹ ಕೆಲಸಗಳನ್ನು ಮಾಡಬಹುದು.